ಈ ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾನೆ. ಯುವಕನ ಕಾಲು ಮುರಿಯಲು ಕಾರಣರಾದ ರಕ್ಷಕ್ ಬುಲೆಟ್. ಈತನದು ದಿನಕ್ಕೊಂದೊಂದು ಕತೆ. ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ಮತ್ತೊಂದು ಅವಾಂತರವನ್ನು ಮಾಡಿಕೊಂಡಿದ್ದಾನೆ. ಯುವಕನ ಕಾಲು ಮುರಿಯಲು ಕಾರಣರಾದ ರಕ್ಷಕ್ ಬುಲೆಟ್ ಹಾಗಾದ್ರೆ ಏನು ಮಾಡ್ದ? ರಕ್ಷಕ್ ಬುಲೆಟ್ ಕಾರು ಬೈಕರ್ಗೆ ಡಿಕ್ಕಿ ಹೊಡೆದು ಅನಾಹುತ ಮಾಡ್ಕೊಂಡಿದ್ದಾನೆ. ಅಜಾಗರೂಕತೆಯಿಂದ ಕಾರು ಚಲಾಯಿಸಿದ ರಕ್ಷಕ್ ಬುಲೆಟ್ ಅಪಘಾತದ ತೀವ್ರತೆಗೆ ಯುವಕನ ಎಡಗಾಲಿನ ಮೂಳೆ ಮುರಿತ. ಈ ಮಂಗುಗಳಿಗೆ ಅದೇನಾಗಿದೆಯೋ. ಬೈಕ್ ಸವಾರ ವೇಣುಗೋಪಾಲ ಕಾಲು ಮುರಿದು ಅನಾಹುತ. ಮಾನ್ಯತಾ ಟೆಕ್ ಪಾರ್ಕ್ನ ಶಿವಣ್ಣ ತಿರುವಿನಲ್ಲಿ ಅಪಘಾತ ನಡೆದಿದೆ. ಆತ ಹೆಬ್ಬಾಳ ಬಳಿಯ ಖಾಸಗಿ ಆಸ್ಪತ್ರೆಗೆ ಗಾಯಾಳು ದಾಖಲು. ಆತನ ಪ್ರತಿ ವಿಡಿಯೋ ನೋಡಿ, ಆತ ಬಲಗಡಕ್ಕೆ ಸ್ಟೇರಿಂಗ್ ತಿರುಗಿಸ್ಬೇಕಾದ್ರೂ ಆತನದು ರೀಲ್ಸ್ಗಳು ಆನ್ ಆಗಿರ್ತವೆ. ಕ್ಯಾಮ್ರಾ ನೋಡ್ಕೊಂಡು ಡ್ರೈವಿಂಗ್ ಮಾಡಿದ್ದೇ ಆದರೆ ಆತನಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆತನ ಪ್ರತಿ ರೀಲ್ಸಲ್ಲೂ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾನೆ. ಆತನ ದಿನನಿತ್ಯದ ಎಲ್ಲ ಆಕ್ಟಿವಿಟೀಸ್ ಕೂಡ ರೀಲ್ಸ್ಗಳಲ್ಲಿ ಬರ್ತಾ ಇರುತ್ತೆ. ಆತ ಡ್ರೈವಿಂಗ್ ಮಾಡೋದು, ಆತ ತಿಂಡಿ ತಿನ್ನೋದು, ಆ ಇಡ್ಲಿಗೆ ಸ್ಪೂನ್ನಿಂದ ಚುಚ್ಚೋದು, ಇವೆಲ್ಲವೂ ಕೂಡ ಆತನ ರೀಲ್ಸ್ಗಳಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾನೆ. ನಿನ್ನ ರೀಲ್ಸ್ ತೆವಲಿಗೆ ಕಂಡವ್ರ ಮಕ್ಕಳ ಕೈಕಾಲು ಮುರಿಯೋದ, ಹಿಂಗಂತ ಚರ್ಚೆಗಳಾಗ್ತಾ ಇದೆ. ಬಟ್ ಇದು ಯಾವ ಕಾರಣಕ್ಕೋಸ್ಕರ ಅಜಾಗರೂಕತೆ ಎಂದು ಹೇಳಲಾಗ್ತಾ ಇದೆ. ಸೊ ಡ್ರೈವಿಂಗು ಮಾಡಬೇಕಾದ್ರೆ ಒಂದು ತರಹದಲ್ಲಿ ರೀಲ್ಸ್ ನೋಡೋದು, ಮೊಬೈಲ್ ಬಳಕೆ ಮಾಡೋದು, ಇವ್ಯಾವುದಾದ್ರೂ ಕಾರಣಗಳಾಗಿತ್ತಾ, ಈ ಕಾರಣಗಳು ಇದೆಯಾ ಎನ್ನುವಂಥದ್ದು ಪೊಲೀಸರು ತನಿಖೆ ಮಾಡಬೇಕು. ಸೊ ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿರುವಂತಹದ್ದು. ಯುವಕನ ಕಾಲು ಮುರಿಯಲು ಕಾರಣರಾದ ರಕ್ಷಕ್ ಬುಲೆಟ್ ಕಾರು ಬೈಕರಿಗೆ ಡಿಕ್ಕಿ ಹೊಡೆದು ಅನಾಹುತ ಸಂಭವಿಸಿದೆ. ಅಜಾಗರೂಕತೆಯಿಂದ ಕಾರು ಚಲಾಯಿಸಿದ ರಕ್ಷಕ್ ಬುಲೆಟ್ ಅಪಘಾತದ ತೀವ್ರತೆಗೆ ಯುವಕನ ಎಡಗಾಲಿನ ಮೂಳೆ ಮುರಿತಗೊಂಡಿದೆ. ಬೈಕ್ ಸವಾರ ವೇಣುಗೋಪಾಲ್ ಕಾಲು ಮುರಿದು ಅನಾಹುತ. ಮಾನ್ಯತಾ ಟೆಕ್ ಪಾರ್ಕ್ನ ಶಿವಣ್ಣ ತಿರುವಿನಲ್ಲಿ ಅಪಘಾತವೊಂದು ಸಂಭವಿಸಿದೆ. ಹೆಬ್ಬಾಳ ಬಳಿಯ ಖಾಸಗಿ ಆಸ್ಪತ್ರೆಗೆ ಗಾಯಾಳುವನ್ನ ದಾಖಲು ಮಾಡಲಾಗಿದೆ. ಶಿಡ್ಲಘಟ್ಟ ಮೂಲದ ಯುವಕ ವೇಣುಗೋಪಾಲ್ ಈಗ ಆಸ್ಪತ್ರೆಗೆ ಸೇರಿರುವಂತಹದ್ದು. ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ವೇಣುಗೋಪಾಲ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆ ಪೊಲೀಸರಿಂದ ತನಿಖೆ ಪ್ರಾರಂಭಗೊಂಡಿದೆ. ಮೊನ್ನೆಯಷ್ಟೇ ಪ್ರಥಮನನ್ನ ಬೆದರಿಕೆ ಹಾಕಿದ್ರು ಒಂದು ಗ್ಯಾಂಗ್ ಎನ್ನುವಂತಹ ಆ ಗ್ಯಾಂಗ್ನಲ್ಲಿ ರಕ್ಷಕ್ ಬುಲೆಟ್ ಕೂಡ ಇದ್ದ ಅಂತ ಪ್ರಥಮ ಆರೋಪ ಮಾಡಿದ್ರು. ಆ ಚರ್ಚೆ, ಆ ಆರೋಪ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣದಲ್ಲಿ ರಕ್ಷಕ್ ಬುಲೆಟ್ನ ಹೆಸರು ತಳುಕು ಹಾಕಿಕೊಂಡಿದೆ. ಹಾಗಾದರೆ ಹೆಬ್ಬಾಳ ಆಸ್ಪತ್ರೆಯಲ್ಲಿ ಈಗಾಗಲೇ ಗಾಯಾಳುವನ್ನ ದಾಖಲು ಮಾಡಲಾಗಿದೆ. ಆತನಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಆದರೆ ಆತನ ಆರೋಗ್ಯ ಸ್ಥಿತಿ ಈಗ ಹೇಗಿದೆ ಎನ್ನುವಂತಹದ್ದು ಇನ್ನು ಮಾಹಿತಿ ಲಭ್ಯ ಆಗಬೇಕು ಅಷ್ಟೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.